ಬನ್ನಿ ವೀಕ್ಷಕರೇ, ಬಹಳ ಸಂತೋಷ ಮತ್ತೆ ಬಂದ್ರಾ. ಇವತ್ತಿನ ದಿವಸ ನಾವೇನಂತ ಹೇಳಿದ್ವಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಎದ್ದಾಗ, ಅರುಣೋದಯದಲ್ಲಿ ಅಟ್ಲೀಸ್ಟ್ ಎದ್ದಾಗ ನಾವುಗಳು ಎಂಥ ಒಂದು ಏಕಾಂತ ಸೇವೆಯನ್ನು ಭಗವಂತನ ಹತ್ರ, ನಮ್ಮ ಹತ್ರ ಇರತಕ್ಕಂಥ ಒಂದು ಬಾಂಧವ್ಯವನ್ನು, ನಮ್ಮಲ್ಲಿರ್ತಕ್ಕಂಥ ಕಷ್ಟ ಸುಖಗಳನ್ನ ಅವನಿಗೆ ಹೇಳ್ಕೊಳ್ಳೋದಾಗಲಿ, ಅವನ ಹತ್ರ ಇರತಕ್ಕಂಥ ಅನುಗ್ರಹವನ್ನು ಪಡೆಯೋದಾಗಲಿ ನಾವುಗಳು ಮಾಡ್ಕೊಳ್ಳೋದೇ ಈ ಏಕಾಂತ ಸೇವೆ. ಇಂಥ ಒಂದು ಏಕಾಂತ ಸೇವೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಪ್ರಕೃತಿಯನ್ನು ಮೊದಲು ಸಂರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಆ ಏಕಾಂತ ಸೇವೆಯಲ್ಲಿ ಸುಭಿಕ್ಷವಾಗಿ ನೋಡ್ಕೋಬೇಕು. ಭಗವಂತ ಒಂದು ಪ್ರಕೃತಿಯನ್ನು, ಒಂದು ಸೃಷ್ಟಿಯನ್ನು ಮಾಡಿದ್ದಾನೆ. ಬ್ರಹ್ಮ ಸೃಷ್ಟಿಯನ್ನು ಮಾಡಿದ, ಸ್ಥಿತಿಗತಿಗಳನ್ನು ನೋಡ್ಕೊತೀನಿ ಅಂತ ಆಶ್ವಾಸನೆಯನ್ನು ಕೊಟ್ಟ ಪರಮೇಶ್ವರನ ಅನುಗ್ರಹದಿಂದ ಸಾಕ್ಷಾತ್ ಮಹಾವಿಷ್ಣು, ತದನಂತರ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನೇ ಲಯ ಸಂಹಾರ ಮೂರ್ತಿ. ಅದಕ್ಕೆ ಕಾಲವನ್ನೇ ಸಂಹಾರ ಮಾಡಿರುವಂಥ ಕಾಲ ಸಂಹಾರ ಮೂರ್ತಿನೇ ಪರಮೇಶ್ವರ. ಇಂಥ ಒಂದು ಅನುಗ್ರಹ ಬ್ರಹ್ಮ ವಿಷ್ಣುರಾದಿಗಳು ತ್ರಿಮೂರ್ತಿಗಳು ಶಕ್ತಿಯನ್ನು ಹೊಂದಿರೋದೇ ಆದಿಶಕ್ತಿಯಿಂದ. ಆದಿಶಕ್ತಿಯ ಸೃಷ್ಟಿಯ ಮೂಲ. ನಾವು ತಾಯಿಯಿಂದ ಬರ್ತೀವಿ ಅಂತ ಹೇಳಿ ಒಂದು ಸೃಷ್ಟಿ, ಅದೇ ರೀತಿಯಾಗಿ ದೇವತೆಗಳು ಜಗನ್ಮಾತೆಯಿಂದ ಉತ್ಪತ್ತಿಯಾದರು ಅಂತ ಒಂದು ಸೃಷ್ಟಿ. ಎಲ್ಲರ ಶಕ್ತಿಯನ್ನು ಕೊಡ್ತಕ್ಕಂಥವಳು ಜಗನ್ಮಾತೆ, ಆದ್ಯಂತ ಪ್ರಭು ಅಂತ ಕರಿತೀವಿ. ಅಂತ್ಯವಾಗಿರ್ತಕ್ಕಂಥ ಪ್ರಭು ಆಂಜನೇಯ ನಾಸ್ತಿಕ ಬ್ರಹ್ಮಚಾರಿ, ಆದಿ ಸೋಂಕರವಾಗಿರ್ತಕ್ಕಂಥ ಆದಿ ಬ್ರಹ್ಮಸ್ವರೂಪ. ಆ ಬ್ರಹ್ಮಸ್ವರೂಪನೇ ಬಾಲವೃಕ್ಷ. ಈ ಬಾಲವೃಕ್ಷ ಸಾಕ್ಷಾತ್ ಮಹಾಗಣಪತಿ. ಅದಕ್ಕೆ ಗಣಪತಿನ ಓಂ ಅಂತ ಕರೀತಾರೆ. ಏಕಾಕ್ಷರಂ ಬ್ರಹ್ಮ. ಇಡೀ ಜಗತ್ತಲ್ಲಿ ಉತ್ಪತ್ತಿಯಾಗಿದ್ದು ಓಂಕಾರ ಮೊದಲನೇದಾಗಿ. ಆ ಶಕ್ತಿ ತನಗೆ ತಾನಾಗೇ ಉತ್ಪತ್ತಿಯಾಗಿರೋದ್ರಿಂದ ಓಂ ಅನ್ನೋ ಶಕ್ತಿ ಗಣೇಶನ ಮುಖಾಂತರ ಬಂತು. ಈ ಗಣೇಶನ ಮುಖಾಂತರ ಬಂದಿರೋದ್ರಿಂದ ಆದ್ಯಂತ ಪ್ರಭು. ಅಂತಿನಾಗಿರ್ತಕ್ಕಂಥ ಲಯಕರ್ತನೋ ಸಂಹಾರ ಮೂರ್ತಿಯಾಗಿರೋದು ರುದ್ರ ಸಂಭೂತನೋ ಆಂಜನೇಯನೇ ಆಗಿದ್ದಾನೆ. ಮನೋಜಗಂ ಮಾರುತದಲ್ಲೇ ವೇಗಂ. ಎಷ್ಟು ವೇಗ ಅಂದರೆ ಇಡೀ ಜಗತ್ತು ಸುತ್ತನೇ ಇದೆ, ಗೊತ್ತಾಗ್ತಾ ಇಲ್ಲ ಅಷ್ಟೇ ನಮಗೆ. ಎಷ್ಟು ವೇಗ, ಮನೋವೇಗ. ಇಂಥ ಒಂದು ಮನಸ್ಸಿಗಿಂತ ವೇಗವಾಗಿ ಹೋಗೋನು ಯಾರೋ? ಸಾಕ್ಷಾತ್ ಆಂಜನೇಯ ಸ್ವರೂಪ ಹನುಮಂತ. ಅದಕ್ಕೆ ಕಾಲಾಯ ತಸ್ಮೇ ನಮಃ ಅಂತ ಸ್ವಲ್ಪ ದಿವಸದಲ್ಲಿ ಹೋಗ್ತಾ 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 ನೋಡ್ಬೋದು, ಕಲ್ಲು ವಿಗ್ರಹಗಳಿಗೆ ಜೀವ ಬರುತ್ತೆ, ಅಷ್ಟು ಮಟ್ಟಿಗೆ ಕಾಲ ತಿರುಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಕಲಿಯುಗ ಅಂತ ಕರೀತಾರೆ. ಇಂಥ ಒಂದು ಕಲಿಯುಗಕ್ಕೆ ಮೊದಲನೇ ಸೃಷ್ಟಿ ಮೂಲದಿಂದ ಹಿಡಿದು ಕೊನೆಯ ಸೃಷ್ಟಿ ಮೂಲ ಆಗೋದ್ರೊಳಗೆ ಏನೇನಾಗತ್ತೆ ಅಂದರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಏನಾದರೂ ಒಂದು ಸೃಷ್ಟಿ ಆಗಿರೋ ವಿಚಾರಗಳನ್ನು ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಎಷ್ಟು ಸಂತೋಷವಾಗುತ್ತೆ. ಅಂಥ ಒಂದು ಜೀವನ ನಮಗೆ ಬೇಕಾ? ನಿಜವಾಗ್ಲೂ ಇಂಥ ಒಂದು ಪ್ರಕೃತಿಯನ್ನು ನಾವು ಸಂರಕ್ಷಣೆ ಮಾಡಲೇಬೇಕಾಗಿದೆ ಅಂತ ಒಂದು ಆದ್ಯಂತವಾಗಿರ್ತಕ್ಕಂಥ ಕರ್ಮಗಳನ್ನು ಕಳ್ಕೊಳ್ಳೋದಲ್ಲದೆ ಜವಾಬ್ದಾರಿ ಭಾಳ ಮುಖ್ಯ. ಅದಕ್ಕೆ ಇಂಥ ಒಂದು ಜವಾಬ್ದಾರಿ ನಮಗೂ ಬೇಕು. ಯಾವತ್ತೂ ಒಂದು ಸಲ ಹೋದ ವಸ್ತು ಮತ್ತೆ ಸಿಗಲ್ಲ. ಅದಕ್ಕೆ ಇಂಥ ಒಂದು ಪ್ರಕೃತಿಗಳು ಎಷ್ಟು ಮಟ್ಟಿಗೆ ನಮಗೆ ವಿಶೇಷವಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದೆಯೋ, ನಮ್ಮಿಂದ ಏನೋ ಅಪೇಕ್ಷೆ ಮಾಡ್ತಾ ಇಲ್ಲ ಪಾಪ, ಆದರೆ ನಾವುಗಳು ಮಾತ್ರ ಸ್ವಾರ್ಥದಿಂದ ಅದರ ಎಲ್ಲ ವಿಚಾರಗಳನ್ನು ತೊಗೊತಾ ಇದ್ದೀವಿ. ಇಂಥ ಒಂದು ಪ್ರಕೃತಿಯನ್ನು ಒಮ್ಮೆನಾದರೂ ನೋಡಿ ಆನಂದಿಸಬೇಕು. ಆದರೆ ಒಂದು ಸಲ ಕಳೆದು ಹೋಗಿದ್ದು ಮತ್ತೆ ಸಿಗತ್ತಾ? ಕಳೆದು ಹೋದ್ಮೇಲೆ ಸಿಕ್ಕಿದ್ರೆ ಪ್ರಯೋಜನ ಎಷ್ಟು ಸಂತೋಷವಾಗತ್ತೆ ಅಂದರೆ, ಅಯ್ಯೋ ತಿರುಗಿ ವಾಪಸ್ ಬಂತಾ ಅನ್ನೋ ಸಂತೋಷ ಕೂಡ ನಮಗಾಗಬೇಕು. ಇಂಥ ಒಂದು ಭಾಸ ಹೇಗಾಗತ್ತೆ ಇದನ್ನು ನೋಡಿದ್ರೆ ಗೊತ್ತಾಗತ್ತೆ. ಬನ್ನಿ ನೋಡ್ರಿ.